ನಮ್ಮ ಶ್ರೀ ಮಾರುತಿ ವ್ಯಾಯಾಮ ಶಾಲೆದು 75 ವರ್ಷದ್ದು ಕಾರ್ಯಕ್ರಮನ ಅಮೃತ ಮಹೋತ್ಸವವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ವ್ಯಾಯಾಮ ಶಾಲೆ ಎಲ್ಲ ಟ್ರಸ್ಟಿಗಳೆಲ್ಲ ಸೇರಿ ತೀರ್ಮಾನ ಮಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿ ಶುರು ಮಾಡಿದ್ವಿ. ಅದಕ್ಕೆ ತುಂಬ ಹಣ ಖರ್ಚು ಬರ್ತದೆ ಅಂಥೇಳಿ ಸಭೆಯಲ್ಲಿ ತೀರ್ಮಾನ ಮಾಡಿದ್ವಿ. ಆ ಹಣನ ಯಾವ ರೀತಿ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ವ್ಯಾಯಾಮ ಶಾಲೆಯಲ್ಲಿ ಇರತಕ್ಕಂಥ ದುಡ್ಡಿಗೆ ಸ್ವಲ್ಪ ವ್ಯಾಯಾಮ ಶಾಲೆ ಪ್ರೀತಿ ವಿಶ್ವಾಸ ಇರುವಂಥ ಕಡೆ ವ್ಯಾಯಾಮ ಮಾಡಿರೋಂಥ ಹಳೆ ಸದಸ್ಯರ ಹತ್ರ ಹೋಗಿ ಒಂದು ಸ್ವಲ್ಪ ಕಾಣಿಕೆ ತಗೊಂಡು ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದರಂಗೆ ನಮ್ಮ ವ್ಯಾಯಾಮ ಶಾಲೆಯ ಟ್ರಸ್ಟಿಗಳಾದ ಮೋಹನ್ ಚಂದ್ರ ಮತ್ತು ಲಕ್ಷ್ಮಣ ಮತ್ತು ದುರ್ಗಾ ಪ್ರಸಾದ್ ಮತ್ತು ನಮ್ಮ ಟ್ರಸ್ಟಿಗಳೆಲ್ಲ ಸೇರಿಕೊಂಡು ಹಲವಾರು ಹತ್ರ ವ್ಯಾಯಾಮ ಶಾಲೆಗೆ ಪ್ರೀತಿ ವಿಶ್ವಾಸ ಇರುವಂಥ ಕಡೆ ಸದಸ್ಯರ ಹತ್ರ ಹಳೆ ಸದಸ್ಯರ ಹತ್ರ ಹೋಗಿ ಹಲವಾರು ಕಾಣಿಕೆಗಳನ್ನ ತಗೊಂಬಂದು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೋದಕ್ಕೆ ತೀರ್ಮಾನ ಮಾಡಿ ಅದರಂತೆ ಕಾರ್ಯಕ್ರಮನ ಮುಂದುವರಿಸಿದ್ವಿ. ತದನಂತರ ಎಲ್ಲ ಕಡೆ ನಮ್ಮ ಅಮೇಚೂರ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಅವ್ರಿಗೆ ಈ ಒಂದು ನಾವು ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ಆಯ್ತಪ್ಪ ಬರ್ತೀವಿ ಮಾಡ್ತೀವಿ ನಾವೆಲ್ಲ ನಡೆಸ್ಕೊಡ್ತೀವಿ ಅಂತ ಹೇಳಿದ್ವಿ. ಆ ಇದರಲ್ಲಿ ನಮ್ಮ ಅಮೇಚೂರ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ನಲ್ಲಿ ನಮ್ಮ ವ್ಯಾಯಾಮ ಶಾಲೆ ಹಿರಿಯ ಸದಸ್ಯರಾದಂಥ MT ಬಾಲಕೃಷ್ಣಪ್ಪನವರು ಈ ನ್ಯಾಷನಲ್ ವೆಯ್ಟ್ ಲಿಫ್ಟಿಂಗು ಮತ್ತು ನ್ಯಾಷನಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡೋಂಥ ತೀರ್ಥರಾಗಿ ಇದ್ದಾರೆ. ಅವರು ಹೋದ್ರಲ್ಲಿ ಅವ್ರಿಗೆಲ್ಲ ವಿಚಾರ ಮುಟ್ಟಿಸಿದಾಗ ಅವರು ಎಲ್ಲನೂ ವಿವರವಾಗಿ ಇಷ್ಟು ಜನ ಬರ್ತಾರೆ ನೀವು ಇಷ್ಟು ಖರ್ಚಾಗ್ತಾರೆ ನೀವು ಮಾಡಿರಿ ಅಂತ ಹೇಳಿದ್ರು. ಅವರ ಒಂದು ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮನ ಶುರು ಮಾಡಿದ್ವಿ. ಆದ ನಂತರ ಅವ್ರು ಬಂದರು. ಸುಮಾರು ಈ ಕಾರ್ಯಕ್ರಮಕ್ಕೆ ಏನೇನು ಬೇಕೋ ಎಲ್ಲ ರೂಪುರೇಷೆಗಳು ಕೊಟ್ಟರು. ರೂಪುರೇಷೆ ಕೊಟ್ಟ ನಂತರ ನಾವು ಏನು ಮಾಡಿದ್ವಿ, ಕಾರ್ಯಕ್ರಮನ ಶುರು ಮಾಡೋದಕ್ಕೆ ತಯಾರಿ ತೊಗೊಂಡ್ವಿ. ಅದಕ್ಕೆ ಊರಿನ ದೊಡ್ಡಬಳ್ಳಾಪುರದ ಸಹಕಾರ ತುಂಬ ಚೆನ್ನಾಗ್ತಿತ್ತು ಜನಗಳದ್ದು. ಅದಕ್ಕೆ ನಮ್ಮ KMH ಹನುಮಂತರಾಯಪ್ಪ ಅವ್ರ ಹತ್ರ ಹೋಗಿ ಈ ಥರ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ನಿಮ್ಮ ಒಂದು ಛತ್ರ ಕನ್ವೆನ್ಷನ್ ಅಲ್ಲಿ ಬೇಕು ಅಂತ ಕೇಳಿದಾಗ ಅವರು ತುಂಬ ಹೃದಯದಿಂದ ತುಂಬ ಸಂತೋಷ ಕಣಪ್ಪ ಮಾಡ್ರಪ್ಪ ನಾನು ಸಹಕಾರ ಕೊಡ್ತೀನಿ ಅಂತೇಳಿ ಅವರು ಕೇವಲ ಮೈಂಟೇನ್ ಫೀಸು ತಗೊಂಡು 25,000 ರೂಪಾಯಿ ತಗೊಂಡು ಆ ಒಂದನ್ನು ಛತ್ರ ನಮಗೆ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಅವ್ರಿಗೆ ನಾನು ಈ ಮೂಲಕ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಮತ್ತು ಈ ಒಂದು ಕಾರ್ಯಕ್ರಮನ 9ನೇ ತಾರೀಕು ಮಾಡಬೇಕು ಅಂತ ಹೇಳ್ಬಿಟ್ಟು ಆಗಸ್ಟ್ 9 ಶುರು ಮಾಡಿದ್ವಿ. ಈಗ 9ನೇ ತಾರೀಕಿಗೆ ಎಲ್ಲ ಸ್ಟೇಟ್ಗೂ ಅಮೇಚೂರ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನಿಂದ ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಅಮೇಚೂರ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಅವರು ಎಲ್ಲ ಕಡೆ ಜಿಮ್ಗಳಿಗೆ, ನಮ್ಮ ಕರ್ನಾಟಕದ ಎಲ್ಲ ಜಿಮ್ಗಳಿಗೆ ಒಂದು ಸರ್ಕ್ಯುಲರ್ ಕಳಿಸಿದ್ರು. ಆ ಸರ್ಕ್ಯುಲರ್ ಪ್ರಕಾರ ಆವತ್ತು 9ನೇ ತಾರೀಕು 11 ಗಂಟೆಗೆ ಕಾರ್ಯಕ್ರಮ ಶುರುವಾಯಿತು. ನಮ್ಮ ಹನುಮಂತರಾಯಪ್ಪರ ಅಧ್ಯಕ್ಷ ಹನುಮಂತರಾಯಪ್ಪ ಅವರು, ನನ್ನ ಪ್ರಭುದೇವರು, ಪುಷ್ಪಾಂಜಲಿ ಮಹಾಶಿವಗಳಾದಂಥ ದಿವ್ಯಾನಂದ ಸ್ವಾಮಿಗಳವರು ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮನ ಸಮಾರಂಭನ ಶುರು ಮಾಡಿದ್ವಿ. ಅಷ್ಟೊತ್ತಿಗೆ ನಮ್ಮ ವ್ಯಾಯಾಮ ಶಾಲೆ ಮತ್ತು ದೊಡ್ಡಬಳ್ಳಾಪುರದ ಮಲ್ಟಿ ಜಿಮ್ಗಳು, ವ್ಯಾಯಾಮ ಶಾಲೆಗಳು, ನಮ್ಮ ಕರ್ನಾಟಕದ ಎಲ್ಲ ದೇಹದಾಟ ವ್ಯಾಯಾಮ ಶಾಲೆ ಪಟುಗಳೆಲ್ಲ ಬಂದು ಸುಮಾರು 65 ಜನ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಶಿವಮೊಗ್ಗ, ಮಂಗಳೂರು, ಮೈಸೂರು, ಬೆಂಗಳೂರು ಇನ್ನು ಹಲವಾರು ಊರುಗಳಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಸಂಜೆ 4 ಗಂಟೆಗೆ ಈ ದೇಹದ ಸ್ಪರ್ಧೆ ಪ್ರಾರಂಭ ಆಯಿತು. ಪ್ರಾರಂಭ ಆದಾಗ 4 ಗ್ರೂಪ್ ಮಾಡಿದ್ವಿ. 4 ಗ್ರೂಪು ಫಸ್ಟು, ಸೆಕೆಂಡು, ಥರ್ಡು 5 ಪ್ಲೇಸ್ ಕೊಟ್ಟು ಒಂದೊಂದು ಗ್ರೂಪ್ಗೆ. ಅದರಲ್ಲಿ 5 ಪ್ಲೇಸ್ ಕೊಟ್ವಿ. 5 ಗ್ರೂಪಿಂದ ಫಸ್ಟು 1, 2, 3 ಬಂದಿರೋರಿಗೆ ಆಯ್ಕೆ ಮಾಡಿ ಅವ್ರಿಗೆಲ್ಲ ನಾವು ನಮ್ಮ ಶ್ರೀ ಮಾರುತಿ ವ್ಯಾಯಾಮ ಶಾಲೆ ಟೈಟ್ಲು ಅಂತ ಒಂದು ಇಟ್ಟಿದ್ವಿ. ಮಾರುತಿ ವ್ಯಾಯಾಮ ಶಾಲೆ ಒಂದು ಟೈಟ್ಲು, ಇನ್ನೊಂದು ಮಾರುತಿ ಫಿಟ್ನೆಸ್ ಅಂತ ಒಂದು, ಮಾರುತಿ ಬೆಸ್ಟ್ ಪೋಸರ್ ಅಂತ ಒಂದು, ಆಮೇಲೆ ಮಾರುತಿ ಮಿಸ್ಟರ್ ಫಿಟ್ ಅಂತ ಒಂದು 4 ಮಾಡಿದ್ವಿ. ಆ 4ನ್ನು ಸ್ಪರ್ಧೆಗಳು ಭಾಗವಹಿಸಿ ಅವರು ಕಸರತ್ತು ತೋರಿಸಿ ತಮ್ಮ ದೇಹದ ಅಂಗ ಪ್ರದರ್ಶನಗಳೆಲ್ಲ ತೋರಿಸಿ ಸಂಜೆ 8ರಿಂದ 9 ಗಂಟೆಗೆ ಮುಕ್ತಾಯ ಆಗೋಷ್ಟೊತ್ತು ಬಂತು. ಆ ಮುಕ್ತಾಯದಲ್ಲಿ ಈ 4 ಜನ ಇದ್ದಕ್ಕಂಥ ಅವಿನಾಶು, ಸುವರ್ಣ, ರೇವಂತು, ಯುವರಾಜು ಈ 3 ಜನಕ್ಕಲ್ಲಿ ಕೊನೆಯ ಹಂತದ ಸ್ಪರ್ಧೆ ಫೈನಲ್ ಸ್ಪರ್ಧೆ ಬಂತು. ಆ ಸ್ಪರ್ಧೆಗಳಲ್ಲಿ
ಎಲ್ಲಕ್ಕಿಂತ ಅಂಗ ಪ್ರದರ್ಶನ ತೋರಿಸಿ ಅವರು ಮಂಗಳೂರಿನ ಅವಿನಾಶ್ ಅನ್ನೋರು ಈ ನಾವು ಶ್ರೀ ಮಾರುತಿ ವ್ಯಾಯಾಮ ಶಾಲೆ 2026 ಟೈಟ್ಲು ಅವರು ಗೆದ್ದುಕೊಂಡ್ರು. ಅವರು ತದನಂತರ ಮೋಸ್ಟ್ ಮಸ್ಕುಲರ್ ಅಂದ್ಬಿಟ್ಟು ಮಳವಳ್ಳಿ ರೇವಂತ್ ಅನ್ನೋರು ಮಳವಳ್ಳಿ ರೇವಂತ್ ಅನ್ನೋರು ಮೋಸ್ಟ್ ಮಸ್ಕುಲರ್ ತಗೊಂಡ್ರು. ಆಮೇಲೆ ಬೆಸ್ಟ್ ಪೋಸರ್ ಅಂದ್ಬಿಟ್ಟು ಯುವರಾಜ್ ಅನ್ನೋರು ತಗೊಂಡ್ರು, ಬೆಂಗಳೂರಿನವರು. ತದನಂತರ ಮಿಸ್ಟರ್ ಪಿಸ್ಟ್ ಅಂದ್ಬಿಟ್ಟು ಕಿರಣ್ ಗೊಲ್ಲಾರ್ ಅಂದ್ಬಿಟ್ಟು ಇವರು ತಗೊಂಡ್ರು. ಇದರಲ್ಲಿ ಅವಿನಾಶ್ ಅನ್ನೋರು ಮಂಗಳೂರಿಂದ ಬಂದಿದ್ರು, ಅವ್ರು ತಗೊಂಡ್ರು. ಇನ್ನೊಬ್ಬರು ಮಳವಳ್ಳಿಯಿಂದ ಬಂದವರು 2ನೇ ತಗೊಂಡ್ರು. 3ನೇವರು ಬೆಂಗಳೂರಿನವರು. ಇವರೆಲ್ಲರೂ ತಗೊಂಡು ಮುಕ್ತಾಯ ಆಗೋಷ್ಟಕ್ಕೆ ರಾತ್ರಿ 9 ಗಂಟೆ ಆಯಿತು. ಈ ಒಂದು ಕಾರ್ಯಕ್ರಮನ ಎಲ್ಲ ಶ್ರೇಷ್ಠವಾಗಿ ನಡೆಸ್ಕೊಟ್ಟಂಥ ಎಲ್ಲರಿಗೂ ನಮ್ಮ ವ್ಯಾಯಾಮ ಶಾಲೆ ಟ್ರಸ್ಟಿಗಳು, ಊರಿನ ಜನರಿಗೆ ಎಲ್ರಿಗೂ ನಮ್ಮ ವ್ಯಾಯಾಮ ಶಾಲೆ ಪರವಾಗಿ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮನ ನಡೆಸ್ಕೊಟ್ಟಂಥ ನಮ್ಮ ಬೆಂಗಳೂರು ಅಸೋಸಿಯೇಷನ್, ದೇಹದಾರ್ಢ್ಯ ಅಸೋಸಿಯೇಷನ್ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ.